ಜೀತ ವಿಮುಕ್ತರಾಗಿರೋರಿಗೆ ಒಂದು ರಿಹ್ಯಾಬಿಲಿಟೇಷನ್ ಮಾಡಬೇಕು, ಪುನರ್ವಸತಿ ಮಾಡಬೇಕು ಅಂತ ಅವರೊಟ್ಟಿಗೆ ಅಷ್ಟು ಜನರೊಟ್ಟಿಗೆ ನಾವು ಒಂದು ಸಮಾಲೋಚನೆ ಸಭೆಯನ್ನು ಮಾಡಿದ್ದೇವೆ. ಅದರಲ್ಲಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂಥ NGOsನ ಕೂಡ ಆಹ್ವಾನ ಕೊಟ್ಟಿದ್ವಿ ಮತ್ತು ನಮ್ಮ ಇಲಾಖಾ ಎಲ್ಲ ಅಧಿಕಾರಿಗಳನ್ನು ಕೂಡ ಆಹ್ವಾನ ಕೊಟ್ಟಿದ್ವಿ ಮತ್ತು ಒಂದು ವಿಸ್ತೃತವಾದ ಒಂದು ಚರ್ಚೆ ಆಗಿದೆ. ಒಂದು ಲಾಂಗ್ ಟರ್ಮಲ್ಲಿ ನಾವು ರಿಹ್ಯಾಬಿಲಿಟೇಷನ್ ಮಾಡಿ ಸುಸ್ಥಿರವಾಗಿ ಅವರು ಸಮಾಜದ ಒಂದು ಅವಿಭಾಜ್ಯ ಅಂಗವಾಗಿ ಪ್ರಗತಿ ಪಥದಲ್ಲಿ ಸಾಗಕ್ಕೆ ಏನು ಮಾಡ್ಬೋದು ಅನ್ನೋದು ಒಂದು ಕೂಲಂಕುಷವಾಗಿ ಇವತ್ತು ಒಳ್ಳೆ ಚರ್ಚೆ ಆಗಿದೆ. ಜೀತ ಅನ್ನೋದು ಸಮಾಜದ ಒಂದು ದೊಡ್ಡ ಪಿಡುಗು. ಸಾಲಗಳಿಗೋ ನಿಬಂಧನೆಗಳಿಗೋ ಯಾವುದೋ ಒಂದು ತಲೆಮಾರು ತಮ್ಮನ್ನ ತಾವೇ ಅಡ ಇಟ್ಕೊಂಡು ಹೀನಾಯ ಕೆಲಸ, ಅದು ಮುಂದಿನ ತಲೆಮಾರಿಗೆ ಮುಂದುವರಿಯುವುದು ಕೂಡ ಅನಿಷ್ಟಕರ. ಆಫ್ರಿಕಾದ ಜನರ ಪರಿಸ್ಥಿತಿ ಹೀಗಿರಲು ಕಾರಣ ಅಲ್ಲಿ ಜೀವಂತವಾಗಿದ್ದ ಜೀತವೇ ಕಾರಣ. ಆದರೆ ಭಾರತ ಹಾಗಿಲ್ಲ ಎಂದ್ಕೊಳ್ಬೇಡಿ. ಡೆಟಾಲ್ ಹಾಕಿದ ಮೇಲೂ ಉಳಿಯುವ ಕ್ರಿಮಿಯ ಹಾಗೆ ಈ ಹೀನ ಸಂಸ್ಕೃತಿ ಅಲ್ಲಲ್ಲಿ ಜಾರಿ ಇದೆ. ಹೀಗಾಗಿ ಜೀತ ಮಾಡುವವರನ್ನ ಸ್ವತಂತ್ರಗೊಳಿಸಿ ಆರ್ಥಿಕವಾಗಿ ಪುನಶ್ಚೇತನ ಮಾಡುವ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲಾಡಳಿತ ಮಹತ್ವದ ಹೆಜ್ಜೆ ಇಟ್ಟಿದೆ. ಈ ಕುರಿತು ಅಭಿಯಾನ ಆರಂಭಿಸಿದ್ದು ಇದು ನನ್ನ ಗುರುತು ಎಂಬ ಹೆಸರಿನಲ್ಲಿ ಹೊಸ ಕ್ರಾಂತಿಗೆ ಮುಂದಾಗಿದೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮೊದಲನೇದು ಹಂತ ನಾವು ಹೇಳ್ತಾ ಇರುವಂಥದ್ದು ನನ್ನ ಗುರುತು ಅಂತ ಒಂದು ವಿಶೇಷ ಯೋಜನೆಯನ್ನು ಪ್ರಾಯೋಗಿಕವಾಗಿ ಅವ್ರಿಗೇನೆ ಮಾಡಬೇಕು ಅಂತ ನಾವು ಒಂದು ನಿರ್ಧಾರನ ತಗೊಂಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು 85 ಜನ ಈ ಥರ ಒಂದು ಜೀತ ಮುಕ್ತರು ಅಂತ ಆಗಿರೋದು ಮದ್ದೂರು ತಾಲೂಕಿನಲ್ಲಿದೆ. ಮಳವಳ್ಳಿಯಲ್ಲಿ ಒಂದಿದೆ. ಒಟ್ಟು 86 ಜನ ಈ ಥರ ಒಂದು ಗುರುತಿಸ್ಕೊಂಡಿದ್ದಾರೆ. ಅವ್ರಿಗೆ ಅಷ್ಟು ಜನಕ್ಕೂ ಕೂಡ ಯಾವುದೇ ನಾವು ಸರ್ಕಾರದ ಒಂದು ಫಲಾನುಭವಿಗೆ ಯಾವುದೇ ಒಂದು ಬೆನಿಫಿಟನ್ನು ಕೊಡಬೇಕು ಅಂತಂದರೆ ಮುಖ್ಯ ಆಗೋದು ಗುರುತು, ಐಡೆಂಟಿಫಿಕೇಷನ್. ಸೊ ಹಾಗಾಗಿ ಎಲ್ಲದಕ್ಕೂ ತಳಹದಿ ಅಂತ ಇರೋದು ಒಂದು ಗುರುತು ಡಾಕ್ಯುಮೆಂಟೇಷನ್ ಕ್ರಿಯೇಟ್ ಮಾಡುವಂಥದ್ದು. ಹಾಗಾಗಿ ನನ್ನ ಗುರುತು ಅಭಿಯಾನವನ್ನು 1 ತಿಂಗಳ ಒಳಗಡೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟು ಬೇರೆ ಎಲ್ಲ ಯಾವುದು ಲೈನ್ ಡಿಪಾರ್ಟ್ಮೆಂಟ್ಸ್ ಇದೆ, ರೆವೆನ್ಯೂ ಇರ್ಬೋದು ಅಥವಾ ಬೇರೆ ಇತರ ಯಾವುದೇ ಡಿಪಾರ್ಟ್ಮೆಂಟ್ ಇದ್ದರೆ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿ ಅವ್ರಿಗೆ ಕೊಡಿಸೋದು. ಹೌದು, ಅನಾದಿ ಕಾಲದಿಂದಲೂ ಜೀತ ಪದ್ಧತಿ ಅನ್ನೋದು ಸಮಾಜದಲ್ಲಿ ಒಂದು ದೊಡ್ಡ ಪಿಡುಗಾಗಿ ಪರಿಣಮಿಸಿದೆ. ಇದರಿಂದ ಅದೆಷ್ಟೋ ಬಡವರು ಜೀತದಿಂದ ವಿಮುಕ್ತರಾಗಲು ಸಾಧ್ಯವಾಗದೆ ನರಳಿ ತಮ್ಮ ಪ್ರಾಣ ತ್ಯಜಿಸಿದ್ದಾರೆ. ಹೀಗಾಗಿ ಸರ್ಕಾರಗಳು ಜೀತ ಪದ್ಧತಿ ವಿರುದ್ಧ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿ ಮಾಡಿದೆ. ಹೀಗೆ ಸರ್ಕಾರಗಳು ಜೀತ ಪದ್ಧತಿ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡರೂ ಸಹ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಸಂಪೂರ್ಣವಾಗಿ ಜೀತ ಮುಕ್ತವಾಗಿಲ್ಲ. ಇದಕ್ಕಾಗಿಯೇ ಈಗ ಮಂಡ್ಯ ಜಿಲ್ಲಾಡಳಿತ ಇದು ನನ್ನ ಗುರುತು ಎಂಬ ಅಭಿಯಾನದಡಿ ಮಹತ್ವದ ಹೆಜ್ಜೆ ಇಟ್ಟಿದ್ದು ಜೀತ ವಿಮುಕ್ತರ ಆರ್ಥಿಕ ಪುನಶ್ಚೇತನಕ್ಕೆ ಮುಂದಾಗಿದೆ. ಆಧಾರ್ ಕಾರ್ಡೇ ಇರಲ್ಲ, ಕೆಲವ್ರಿಗೆ ರೇಷನ್ ಕಾರ್ಡ್ ಇರೋದಿಲ್ಲ, ಕೆಲವ್ರಿಗೆ DL ಇರೋದಿಲ್ಲ. ಅಗತ್ಯತೆಯಾಗಿ ಬೇಕಾಗಿರುವಂಥ ಒಂದು 13 ದಾಖಲೆಗಳನ್ನು ಕೊಟ್ಟಿದ್ದೀವಿ. ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಒಂದು ಹಂತ ಮುಂದೆ ಹೋಗಿ ನಾವು ಈ ಸ್ವತ್ತೇನಾದರೂ ಪೆಂಡಿಂಗ್ ಇದ್ದರೆ ಅದನ್ನು ಕೊಡ್ತೀವಿ ಅಂತ ಇವತ್ತಿನ ದಿನ ಹೇಳಿದ್ದಾರೆ. ಸೊ ಹಾಗಾಗಿ 1 ತಿಂಗಳ ಒಳಗಡೆ ಅವರು ಎಲ್ಲ ಡಾಕ್ಯುಮೆಂಟ್ಸ್ ಒಂದು 13-14 ಏನು ನಾವು ಡಾಕ್ಯುಮೆಂಟ್ಸ್ ಕೊಡ್ಬೋದು ಒಂದು ವ್ಯಕ್ತಿಗೆ, ಅದಷ್ಟನ್ನು ಕೂಡ ಮಾಡಿಕೊಡುವಂಥದ್ದು ಈ ನನ್ನ ಗುರುತು ಮಹತ್ವಾಕಾಂಕ್ಷೆ ಯೋಜನೆ. ಇದು ನನ್ನ ಗುರುತು ಅಭಿಯಾನದಡಿ ಜೀತ ವಿಮುಕ್ತಿ ಮಾಡುವುದು ಹಾಗೂ ಈಗಾಗಲೇ ಜೀತದಿಂದ ವಿಮುಕ್ತರಾದಂತವರಿಗೆ ಆತ್ಮಸ್ಥೈರ್ಯ ತುಂಬಲು ತಯಾರಿ ನಡೆಸಲಾಗಿದೆ. ಇನ್ನು ಶೋಷಣೆಗೆ ಒಳಗಾಗದಂತ ಶೋಷಿತರಿಗೆ ಮೊದಲ ಹಂತವಾಗಿ ಸರ್ಕಾರದ ಸುಮಾರು 13 ದಾಖಲೆಗಳನ್ನು ನೀಡಲು ನಿರ್ಧರಿಸಲಾಗಿದೆ. ಆಧಾರ್ ಕಾರ್ಡ್, ಜನನ ಪ್ರಮಾಣ ಪತ್ರ, ಜಾತಿ ಆದಾಯ ಪ್ರಮಾಣ ಪತ್ರ, ಇ-ಶ್ರಮ್ ಕಾರ್ಡ್, ಪಡಿತರ ಚೀಟಿ, ಮತದಾರರ ಗುರುತಿನ ಚೀಟಿ, ಬ್ಯಾಂಕ್ ಖಾತೆ, ಸಾಮಾಜಿಕ ಪಿಂಚಣಿ, PMJJBY, PMSBY, UDID, ನರೇಗಾ ಜಾಬ್ ಕಾರ್ಡ್, ಆಭಾ ಕಾರ್ಡ್ ಇದಿಷ್ಟು ದಾಖಲೆಗಳನ್ನು ನೀಡಲು ತೀರ್ಮಾನಿಸಲಾಗಿದ್ದು ಈಗಾಗಲೇ ಜಿಲ್ಲೆಯಲ್ಲಿ ಸುಮಾರು 85ಕ್ಕೂ ಹೆಚ್ಚು ಜೀತ ಪದ್ಧತಿಯಿಂದ ವಿಮುಕ್ತರಾದಂತವರನ್ನ ಗುರುತಿಸಲಾಗಿದೆ. ಅಲ್ಲದೆ ಜೀತ ವಿಮುಕ್ತ ಕುಟುಂಬದ ಮಕ್ಕಳು ಜೀವನ ರೂಪಿಸಿಕೊಳ್ಳಲು ವಿವಿಧ ಕೌಶಲ್ಯ ತರಬೇತಿಗಳನ್ನು ಒದಗಿಸಲು ಚಿಂತನೆ ನಡೆಸಲಾಗಿದೆ. ಹಿಂದೆ ಯಾರು ಜೀತ ಪದ್ಧತಿಯಲ್ಲಿ ಒಳಗಾಗಿ ಆ ಒಂದು ಕೆಲಸ ಮಾಡುವಂಥ ಜಾಗದಲ್ಲಿ ಹೋಗಿ AC ಅವರು ಒಂದು ಪ್ರೊಸೀಡಿಂಗ್ಸ್ ಮಾಡಿ ಗುರುತಿಸಿ ಐಡೆಂಟಿಫಿಕೇಷನ್ ಮಾಡಿ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಮುಕ್ತಿಗೊಳಿಸಿ ಅಂಥ ಜಾಗದಿಂದ. ಅಂಥವ್ರನ್ನ ಪುನರ್ವಸತಿ ಮಾಡುವಂಥದ್ದು ನಮಗೆ ಜವಾಬ್ದಾರಿ ಇದೆ. ಸೊ ಹಾಗಾಗಿ ಇದಕ್ಕೆ DS ಆ್ಯಕ್ಚುಲಿ ನೋಡಲ್ ಅಧಿಕಾರಿ ಇರ್ತಾರೆ. ಆದರೆ ಇವತ್ತು ನಾವು ಒಂದು ಸ್ವಯಂ ಪ್ರೇರಣೆಯಿಂದ ಕೇವಲ ಒಂದು ಹೆಸರಿಗೆ ನಾವು ಮೀಟಿಂಗ್ ಮಾಡಬಾರ್ದು ಅಂತ ಹೇಳಿ CO ಅವರು ಆಗಿ ಎಲ್ಲ ನಮ್ಮ ಜಿಲ್ಲೆಯ ಯಾವ್ಯಾವ ಅಭಿವೃದ್ಧಿ ನಿಗಮಗಳಿದ್ದಾವೆ ಆ ಅಭಿವೃದ್ಧಿ ನಿಗಮಗಳವ್ರನ್ನ ವಿಶೇಷವಾಗಿ ಕರೆಸಿದ್ವಿ.
ಇನ್ನು ಜೀತ ವಿಮುಕ್ತ ಕುಟುಂಬದ ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗಬೇಕು. ಈ ನಿಟ್ಟಿನಲ್ಲಿ ಕಂಪ್ಯೂಟರ್ ಕೌಶಲ್ಯ, ಸಂವಹನ ಕೌಶಲ್ಯ ಹಾಗೂ ಚಾಲ್ತಿಯಲ್ಲಿರುವ ಇನ್ನಿತರ ಕೌಶಲ್ಯಗಳನ್ನು ಗುರುತಿಸಿ ತರಬೇತಿ ನೀಡಿ ಉದ್ಯೋಗ ಕಲ್ಪಿಸುವ ಆಲೋಚನೆಯನ್ನ ಕೂಡ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ನೇತೃತ್ವದಲ್ಲಿ ತಯಾರಿ ನಡೆಸಲಾಗುತ್ತಿದೆ. ಒಟ್ಟಾರೆ ಇಂಥದ್ದೊಂದು ಕ್ರಮಕ್ಕೆ ಮುಂದಾಗಿರುವ ಮಂಡ್ಯದ ಅಧಿಕಾರಿ ವರ್ಗಕ್ಕೆ ಜಿಲ್ಲೆಯ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.